ನಟ ದರ್ಶನ್ ಮಧ್ಯಂತರ ಬೇಲ್ ವಿಸ್ತರಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಅರ್ಜಿಯನ್ನ ಹಾಕಲಾಗ್ತಾ ಇದೆ. ಸರ್ಜರಿ ಕಾರಣಕ್ಕೆ ಮಧ್ಯಂತರ ಬೇಲ್ ಅನ್ನ ಪಡೆದಿದ್ರು ದರ್ಶನ್. 6 ವಾರಗಳ ಕಾಲ ಅವರಿಗೆ ಮಧ್ಯಂತರ ಬೇಲ್ ಅನ್ನ ಕೊಡಲಾಗಿತ್ತು. ಈಗ ಅರ್ಜಿಯನ್ನ ಹಾಕಲಾಗಿದೆ, ಮಧ್ಯಂತರ ಬೇಲ್ ಎಕ್ಸ್ಟೆಂಡ್ ಮಾಡಬೇಕು ಅಂತ. ಇನ್ನೂ ಸರ್ಜರಿ ಆಗಿಲ್ಲ. ಇವತ್ತಿಗೆ 38 ದಿನ ದರ್ಶನ್ ರಿಲೀಸ್ ಆಗಿ ಮಧ್ಯಂತರ ಬೇಲ್ ಅನ್ನ ಪಡ್ಕೊಂಡು ಅಕ್ಟೋಬರ್ 30ನೇ ತಾರೀಕು ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಡಿಸೆಂಬರ್ 10ಕ್ಕೆ ಮುಕ್ತಾಯ ಆಗಲಿದೆ ಬೇಲ್ನ ಅವಧಿ. ಇನ್ನೂ ಸರ್ಜರಿ ಆಗಿಲ್ಲ. ಬೇಲ್ ವಿಸ್ತರಣೆಗೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊನ್ನೆನೂ ಕೂಡ ಕೇಳಿದ್ರು ನ್ಯಾಯಮೂರ್ತಿಗಳು, ಏನ್ ಕತೆ, ಏನಾಯ್ತು, ಸರ್ಜರಿ ಆಯ್ತಾ ಅಂತ. ಇಲ್ಲ, BP ನಾರ್ಮಲ್ ಬರ್ತಾ ಇಲ್ಲ, ಹಂಗಾಗಿ ಇನ್ನು ಸರ್ಜರಿ ಮಾಡಿಲ್ಲ ಅಂತ CV ನಾಗೇಶ್ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ರು. ವೈದ್ಯರ ವರದಿಯನ್ನು ಆಧರಿಸಿ ಮಧ್ಯಂತರ ಬೇಲ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿರುವಂಥದ್ದು ಕುತೂಹಲ ಮೂಡಿಸಿದೆ ಕೋರ್ಟ್ನ ವಿಚಾರಣೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಒಂದ್ ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್ ಮತ್ತು ಒಂದ್ ಕಡೆ ಮಧ್ಯಂತರ ಬೇಲನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಎರಡು ಯಾವಾಗ ವಿಚಾರಣೆ ನಡೆಯಲಿರುವಂಥದ್ದು, ಹಾಗೆ ಏನೆಲ್ಲ ಕಾರಣಗಳನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಲಾಗಿದೆ ಮಧ್ಯಂತರ ಬೇಲ್ ಎಕ್ಸ್ಟೆಂಡ್ ಮಾಡಬೇಕು ಅಂತ? ಪೃಥ್ವಿರಾಜ್, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ 8 ಮಂದಿ ಆರೋಪಿಗಳು ಈಗ ರೆಗ್ಯುಲರ್ ಬೇಲ್ಗೆ ಹಾಕೊಂಡಿರುವಂಥದ್ದು ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ. ಈಗ ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಆದರೆ ಈಗಾಗಲೇ ಆರೋಪಿ ಪರ ವಕೀಲರು ಬಹುತೇಕವಾಗಿ ವಾದ ಮುಕ್ತಾಯ ಮಾಡಿದ್ದಾರೆ. ಇವತ್ತು SPP ಪ್ರಸನ್ನಕುಮಾರ್ ವಾದ ಮಾಡುವಂಥದ್ದು. ಆದರೆ ಇದೇ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಅಂದರೆ ದರ್ಶನ್ ಪರ ವಕೀಲರಾಗಿರುವಂಥ CV ನಾಗೇಶ್ ಅವರು ಮಧ್ಯಂತರ ಆ ಒಂದು ಜಾಮೀನಿದೆ ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಒಂದು ಮನವಿ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆ ಬಗ್ಗೆ ವಿಚಾರಣೆ ಮಾಡಬೇಕು ಅಂತೇಳಿ ಮನವಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಈಗ SPP ಅವರು ಅದಕ್ಕೆ ಮಧ್ಯಾಹ್ನ 2:30ಕ್ಕೆ ಅದು ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಇದೆ, ಆ ಸಂದರ್ಭದಲ್ಲಿ ಆ ಬಗ್ಗೆಯೂ ಕೂಡ ವಿಚಾರಣೆ ಮಾಡಬಹುದು ಅಂತೇಳಿ ಮನವಿ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಈಗ 2:30ಕ್ಕೆ ಆ ಒಂದು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿರುವಂಥದ್ದು. ಪ್ರಮುಖವಾಗಿ CV ನಾಗೇಶ್ ಅವರು ಈ ಒಂದು ಅಂಶ ಇಂಪಾರ್ಟೆಂಟ್ ಅಂತಂದ್ರೆ ಮಧ್ಯಂತರ ಜಾಮೀನು ಪಡ್ಕೊಂಡಿರುವಂಥದ್ದು, ಸರ್ಜರಿ ಮಾಡಬೇಕು, ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಅತ್ಯಗತ್ಯ ಆಗಿರುವಂಥದ್ದು, ಅವ್ರಿಗೆ ತೀರಾ ಕಂಡೀಷನ್ ಪ್ರಾಬ್ಲಮ್ಸ್ ಅಂದರೆ ಅವರ ಹೆಲ್ತ್ ಕಂಡೀಷನ್ಸ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮೆಡಿಕಲ್ ಗ್ರೌಂಡ್ ಮೇಲೆ ಅವ್ರಿಗೆ ಮಧ್ಯಂತರ ಜಾಮೀನನ್ನು ಪಡೆಯಲಾಯಿತು. ಆದರೆ ಇದುವರೆಗೂ ಕೂಡ 38 ದಿನ ಆಗಿದೆ. ಇದುವರೆಗೂ ಕೂಡ ಫಿಸಿಯೋಥೆರಪಿ ಔಷಧಿಗಳ ಮೂಲಕವಾಗಿ ಆರೋಪಿ ದರ್ಶನ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂಥದ್ದು. ಆದರೆ ಸರ್ಜರಿ ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ದಿನಾಂಕ ಆಗಿರ್ಬೋದು ಅಥವಾ ಇಂಥ ದಿನ ಆಪರೇಷನ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಹಾಗಾಗಿ ವೈದ್ಯರು ಸೂಚಿಸಿದಂತಹ ದಿನ ಅವರಿಗೆ ಸರ್ಜರಿ ಮಾಡಲಾಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಅವರು ಸರ್ಜರಿ ಮಾಡಬೇಕಾದ ಅವಶ್ಯಕತೆಗಳಾಗಿರ್ಬೋದು ಅಥವಾ ಮೆಡಿಕಲ್ ರಿಪೋರ್ಟ್ ಗ್ರೌಂಡ್ ಮೇಲೆ ಈಗ ಅವರು ಮಧ್ಯಂತರ ಜಾಮೀನಿನ ಆ ಒಂದು ಆದೇಶ ಏನಿದೆ ಅದನ್ನು ವಿಸ್ತರಣೆ ಮಾಡಬೇಕು ಅಂತ. ಯಾಕಂದರೆ ಡಿಸೆಂಬರ್ 11ಕ್ಕೆ 6 ವಾರಗಳ ಗಡುವು ಏನಿದೆ ಅದು ಮುಕ್ತಾಯ ಆಗುತ್ತೆ. ಹೀಗಾಗಿ ರೆಗ್ಯುಲರ್ ಬೇಲ್ ಅರ್ಜಿಯನ್ನು ವಿಚಾರಣೆ ಮುಂದೂಡಿಕೆ ಆದಂತಹ ಸಂದರ್ಭದಲ್ಲಿ ಈಗ ಆ ರೀತಿಯ ಒಂದು ಸಮಸ್ಯೆಗಳಾಗೋದು ಬೇಡ ಅಂತೇಳಿ ಅದನ್ನು ಮತ್ತೆ ವಿಸ್ತರಣೆಗೆ ಈಗ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಈ ಒಂದು ಮನವಿ ಅರ್ಜಿ ಆದೇಶ ಏನಿದೆ ಅದಕ್ಕೆ ಅಂದರೆ ಅರ್ಜಿಗೆ ವಿಚಾರಣೆ ಏನಿದೆ, ವಿಚಾರಣೆಗೆ ಸಂಬಂಧಪಟ್ಟಂತೆ CV ನಾಗೇಶ್ ಅವರು ಯಾವ ರೀತಿ ಒಂದು ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ಏನು ವಕಾಲತನ ಮಾಡ್ತಾರೆ, ಯಾವ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ, ಇಷ್ಟು ದಿನಗಳ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚಿಕಿತ್ಸೆ ಯಾವ ರೀತಿ ನಡೀತಾ ಇದೆ, ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇದೆ, ಮತ್ತೆ ಈ ಒಂದು ಮಧ್ಯಂತರ ಆದೇಶ ವಿಸ್ತರಣೆಗೆ ಏನು ಕಾರಣಗಳು ಕೊಡ್ತಾರೆ ನೋಡಬೇಕಾಗುತ್ತೆ. ಅದಕ್ಕೆ ಬಹುತೇಕವಾಗಿ ಆಕ್ಷೇಪಣೆ ಸಲ್ಲಿಕೆ ಮಾಡೋಕ್ಕೆ SPP ಅವರು ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಪೊಲೀಸ್ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟಲ್ಲಿ ಮಧ್ಯಂತರ ಜಾಮೀನನ್ನು ಪ್ರಶ್ನೆ ಮಾಡಿ ಅವರು ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನಷ್ಟೇ ಅದು ವಿಚಾರಣೆಗೆ ಬರಬೇಕಾಗಿರುವಂಥದ್ದು. ಅದರ ಬೆನ್ನಲ್ಲೇ ಇವರು ವಿಸ್ತರಣೆಗೆ ಹಾಕೊಂಡಿರುವಂಥ ಇಲ್ಲೇ ಅದನ್ನು ಆಕ್ಷೇಪಣೆ ಸಲ್ಲಿಕೆ ಮಾಡಿ ವಾದ ಪರಿವಾದ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪೃಥ್ವಿರಾಜ್, ಗಂಗಾಧರ್, ಒಂದ್ ಕಡೆ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇದೆ, ಅದೇ ಪೀಠದಲ್ಲೇ ವಿಚಾರಣೆ ನಡೀತಾ ಇರುವಂತದ್ದು, ಅದಕ್ಕೂ ಕೂಡ ವಾದವನ್ನ ಮಂಡಿಸಬೇಕಾಗಿದೆ. SPP ಆಗಿರುವಂತಹ ಪ್ರಸನ್ನಕುಮಾರ್ ಇವತ್ತೇ ವಾದವನ್ನ ಮಂಡಿಸಬಹುದು ಅಂತ ಹೇಳಲಾಗ್ತದೆ. ಮತ್ತೊಂದ್ ಕಡೆ ಮಧ್ಯಂತರ ಬೇಲ್ ಎಕ್ಸ್ಟೆಂಡ್ ಮಾಡಬೇಕು ಅಂತಾನೂ ಕೂಡ ಅರ್ಜಿ, ಅದರ ವಿಚಾರಣೆ 2:30ಕ್ಕೆ. ಯಾವುದು ಫಸ್ಟ್ ನಡೆಯುತ್ತೆ? ಮತ್ತೆ ಎರಡು ಅಟ್ ಎ ಟೈಮ್ ಅಂದ್ರೆ ಇದಕ್ಕೂ ಕೂಡ ವಾದವನ್ನ ಮಂಡನೆ ಮಾಡಿ ಮತ್ತೆ ರೆಗ್ಯುಲರ್ ಬೇಲ್ಗೂ ಕೂಡ ಇವತ್ತೇ ವಾದವನ್ನ ಮಂಡನೆ ಮಾಡ್ತಾರಾ SPP? ಪೃಥ್ವಿರಾಜ್, ಪ್ರಮುಖವಾಗಿ ಇವತ್ತು 2:30ಕ್ಕೆ ನಿಗದಿ ಆದಂಥದ್ದು SPP ಪ್ರಸನ್ನಕುಮಾರ್ ಆರೋಪಿಯ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ. ಆದರೆ ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಸೇರಿದಂತೆ ಈ 8 ಮಂದಿ ಆರೋಪಿಗಳ ಒಂದು ಜಾಮೀನು ಅರ್ಜಿ ವಿಚಾರಣೆ ಏನಿದೆ ಅದರ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 2:30ಕ್ಕೆ SPP ಅವರು ಒಂದು ಪ್ರತಿವಾದವನ್ನು ಮಾಡೋಕ್ಕೆ ಇಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಈ ಮಧ್ಯೆ ಈಗ ಅವರು ಪ್ರಮುಖವಾಗಿ ಮಧ್ಯಂತರ ಆದೇಶ ಏನಿದೆ ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಆರೋಪಿ ದರ್ಶನ್ ಪರ ವಕೀಲರು ಹಾಕೊಂಡಿದ್ದಾರೆ. ಈಗ ನ್ಯಾಯಮೂರ್ತಿಗಳು ಮೊದಲು ಈ ಅರ್ಜಿ ವಿಚಾರಣೆ ನಡೆಯಲಿ ಅಂತ ಹೇಳ್ತಾರೆ.
ಅಥವಾ ಮಧ್ಯಂತರ ಜಾಮೀನು ಆದೇಶದ ವಿಸ್ತರಣೆಗೆ ಮನವಿಯನ್ನು ಮಾಡಿಕೊಂಡಿರುವಂಥ ಒಂದು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆ ಒಂದು ವಾದಕ್ಕೆ ಅವಕಾಶವನ್ನು ಕೊಡ್ತಾರ ಅನ್ನೋದು ಅಲ್ಲಿ ನ್ಯಾಯಮೂರ್ತಿಗಳು ಯಾವ ರೀತಿ ಯಾವ ಅರ್ಜಿ ವಿಚಾರಣೆಗೆ ಒಂದು ಮೊದಲು ಅವಕಾಶವನ್ನು ಕೊಡ್ತಾರಾ ಅಥವಾ ಏನಾದರೂ ದಿನಾಂಕವನ್ನು ನಿಗದಿಪಡಿಸ್ತಾರ ವಿಚಾರಣೆ ಮುಂದೂಡಿಕೆ ಮಾಡ್ತಾರೆ ಅನ್ನೋದು ಆ ಬೆಳವಣಿಗೆ ಅಂದರೆ ಮಧ್ಯಾಹ್ನದ ಬಳಿಕ ಅಂದರೆ ಕೋರ್ಟಲ್ಲಿ ಏನು ಬೆಳವಣಿಗೆ ಆಗುತ್ತೋ ಆ ನಂತರ ಆ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸದ್ಯ ಈಗ 2:30ಕ್ಕೆ ಅರ್ಜಿ ವಿಚಾರಣೆ ಇದೆ. ಮೊದಲು ಯಾವ ಅರ್ಜಿ ವಿಚಾರಣೆ ಈ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ SPP ಅವರ ವಾದ ಕಂಟಿನ್ಯೂ ಆಗುತ್ತಾ ಅಥವಾ CV ನಾಗೇಶ್ ಅವರು ಹಾಕಿರುವಂಥ ಒಂದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಲ್ಲೇನಾದರೂ ಅವಕಾಶ ಕೊಟ್ಟು ಆ ಬಳಿಕ SPP ಅವರಿಗೆ ಒಂದು ವಾದವನ್ನು ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರಾ? ಇವೆರಡಕ್ಕೂ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ SPP ಅವರೇನಾದರೂ ಅಲ್ಲಿ ವಾದವನ್ನು ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಪೃಥ್ವಿರಾಜ್. ಗಂಗಾಧರ್, ಇನ್ನೊಂದು ಕಡೆ ಈ ಹಿಂದೆನೇ ಮಧ್ಯಂತರ ಜಾಮೀನನ್ನ ಕೊಡುವಂತ ಸಂದರ್ಭದಲ್ಲೇ ಸೆಕೆಂಡ್ ಒಪಿನಿಯನ್ ಪಡೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗಿತ್ತು. ವಿಕ್ಟೋರಿಯಾ ಕೊಡಿ, ಇಲ್ಲಾಂದ್ರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನ ಪಡಿರಿ, ಯಾಕೆಂದ್ರೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರುವಂತ ರಿಪೋರ್ಟ್ಸ್ ಬಗ್ಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು SPP. ಇಲ್ಲಿ ಇನ್ನೂ ಕೂಡ BP ನಾರ್ಮಲ್ ಬಂದಿಲ್ಲ ಅನ್ನುವ ಕಾರಣಕ್ಕೆ ಸರ್ಜರಿ ಆಗಿಲ್ಲ ಅನ್ನುವಂತ ನೆಪವನ್ನ ಈ ಹಿಂದೆ CV ನಾಗೇಶ್ ಅವರು ಹೇಳಿದ್ರು. ಸೊ ಇವತ್ತು ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ರಿಪೋರ್ಟ್ ಅನ್ನ ಕೂಡ ಇವತ್ತೇ ಕೋರ್ಟ್ ಮುಂದೆ ಇಡಬೇಕಾಗತ್ತಾ ಅಥವಾ ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳ್ಬೋದಾ? ಪೃಥ್ವಿರಾಜ್, ಪ್ರಮುಖವಾಗಿ ಮೊನ್ನೆ ಅಷ್ಟೇ ನ್ಯಾಯಮೂರ್ತಿಗಳು ಸರ್ಜರಿ ಯಾವಾಗ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅಲ್ಲಿ ಆರೋಪಿ ದರ್ಶನ್ಗೆ BP ವೇರಿಯೇಷನ್ಸ್ ಇರೋದೇ ಅದು ನಾರ್ಮಲ್ ಬರಬೇಕು ಅಂತೇಳಿ ಇನ್ನೂ ಕೂಡ ನಿಗದಿ ಆಗಿಲ್ಲ ಅನ್ನೋ ಒಂದು ಅಂಶವನ್ನು ಒಂದು ವಾದ ಅಲ್ಲಿ ಆ ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಪ್ರಮುಖವಾಗಿ ಈ ಒಂದು ಮಧ್ಯಂತರ ಆದೇಶ ವಿಸ್ತರಣೆ ಮಾಡೋಕೆ ಒಂದು ಮನವಿ ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಅವರು ಮತ್ತೆ ರಿಪೋರ್ಟ್ ಇಷ್ಟು ದಿನಗಳ ಒಂದು ಮೆಡಿಕಲ್ ರಿಪೋರ್ಟನ್ನು ನ್ಯಾಯಮೂರ್ತಿಗಳಿಗೆ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಅದರ ಆಧಾರಿತವಾಗಿ ಅವರು ಕೇಳೋಕ್ಕೆ ಅವಕಾಶಗಳು ಕೂಡ ಇರುವಂಥದ್ದು. ಮೆಡಿಕಲ್ ಒಂದು ರಿಪೋರ್ಟಲ್ಲಿ ಏನು ಅಂಶಗಳಿದೆ, ಅದರಲ್ಲಿ ಏನು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಮತ್ತೊಂದು ಕಡೆ SPP ಅವರು ಮಧ್ಯಂತರ ಆದೇಶ ಕೊಡುವಂಥ ಹಿನ್ನೆಲೆ ಆ ಸಂದರ್ಭದಲ್ಲಿ SPP ಅವರು ಹೇಳಿದ್ರು ಇದು ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತೇಳಿ ಏನು ಮಾಡಿದ್ರು. ಅದಲ್ಲದೆ ಕೆಲವೊಂದಿಷ್ಟು ಭೀಮ್ಸಾ ಆಸ್ಪತ್ರೆ ವೈದ್ಯರು ಕೊಟ್ಟಂಥ ರಿಪೋರ್ಟ್ ಮೇಲೆ ಅನುಮಾನ ಕೂಡ ವ್ಯಕ್ತಪಡಿಸಿದ್ರು SPP. ಹೀಗಾಗಿ ಈ ಒಂದು ಮಧ್ಯಂತರ ಆದೇಶ ವಿಸ್ತರಣೆಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಅರ್ಜಿ ವಿಚಾರಣೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ SPP ಕೂಡ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಆ ಬಗ್ಗೆ ವಾದವನ್ನು ಮಾಡುವಂಥ ಎಲ್ಲ ಸಿದ್ಧ ತಯಾರಿಗಳು ಕೂಡ ಅವರು ಮಾಡಿಕೊಂಡಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಕೊಲೆಯಾದ ರೇಣುಕಾಸ್ವಾಮಿ ಅವನಿಗೆ ರಂಭಾಪುರಿ ಜಗದ್ಗುರುಗಳು ಭೇಟಿಯನ್ನ ಕೊಟ್ಟಿದ್ರು. ಕಳೆದ 2 ದಿನಗಳ ಹಿಂದೆ ಭೇಟಿಯನ್ನ ಕೊಟ್ಟಿದ್ರು ಶ್ರೀಗಳು. ವಿಶೇಷ ಶಿವಪೂಜೆಯನ್ನ ಸಲ್ಲಿಸಲಾಗಿದೆ. ಮೃತ ರೇಣುಕಾಸ್ವಾಮಿಗೆ ಗಂಡು ಮಗು ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಮನೆಯಲ್ಲಿ ರಂಭಾಪುರಿ ಶ್ರೀಗಳು ವಿಶೇಷ ಪೂಜೆಯನ್ನ ಮಾಡಿದ್ರು. ಆ ದೃಶ್ಯಾವಳಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಗಂಡು ಮಗು ಜನಿಸಿತ್ತು ರೇಣುಕಾಸ್ವಾಮಿ ಅವರ ಪತ್ನಿಗೆ. ಸೊ ಹೀಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಶಿವಪೂಜೆಯನ್ನ ಮಾಡಲಾಗಿರುವಂಥದ್ದು. ರೇಣುಕಾಸ್ವಾಮಿಯ ತಂದೆ ತಾಯಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು.